ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಅಥವಾ ದೃಶ್ಯ ಮಾಧ್ಯಮದ ಕಾರ್ಯಕ್ರಮಗಳಾಗಲಿ ಸೃಜನಶೀಲಾತ್ಮಕವಾದಂಥ ಪ್ರದರ್ಶನ ಕಲೆಗಳನ್ನು ಈ ಕಾಲಘಟ್ಟದಲ್ಲಿ ಪ್ರದರ್ಶಿಸುವುದು ಮತ್ತು ಅದನ್ನು ಸಂಘಟಿಸುವುದು ಬಹಳ ದುಸ್ತರವಾದ ಕೆಲಸ. ಯಾಕೆ ಕೇಳಿದ್ರೆ ಇವತ್ತಿನ ಕಾಲಘಟ್ಟ ಹೇಗಿದೆ ಕೇಳಿದ್ರೆ ಕೇವಲ ಒಂದು 30-40 ಸೆಕೆಂಡ್ಗಳಿಂದ ಒಂದು 2 ನಿಮಿಷದ ವಿಡಿಯೋದೊಳಗೆ ಏನೋ ರೀಲ್ಸ್ ಅಂತ ನೀವು ಹೇಳ್ತೀವಿ, ಅದರೊಳಗೆ ಇಡೀ ದಿನ ನಿಮಗೆ ಭರಪೂರ ಮನರಂಜನೆ ಸಿಕ್ಕೋಗುತ್ತೆ. ಹಾಗಾಗಿದ್ದರಿಂದ ಇಂದಿನ ಯುವ ಜನಾಂಗ ಇರ್ಬೋದು ಅಥವಾ ಒಟ್ಟಾರೆ ಕೈಯಲ್ಲಿ ಮೊಬೈಲ್ ಇರುವಾಗ ಯಾವುದೇ ಒಂದು ಸುದೀರ್ಘ ಕಾಲದ ಕಾರ್ಯಕ್ರಮ ಅಂತ ಕೂಡಲೇ ಒಂದು ರೀತಿಯಲ್ಲಿ ನಾವು ಇವತ್ತು T20 ಕಾಲದಲ್ಲಿದ್ದೀವಿ, ಟೆಸ್ಟ್ ಹೋಯಿತು, ಒನ್ ಡೇ ಹೋಯಿತು. ಇಂಥ ಪರಿವೇಶದಲ್ಲಿ ಅಂದರೆ ಈ ಸನ್ನಿವೇಶದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಿದೆಯಲ್ಲ, ಇದು ಒಂದು ಸವಾಲಿನ ಕೆಲಸ ಅಂತ ನಾನಾದರೂ ಭಾವಿಸ್ತೇನೆ. ಆದರೆ ಈ ಎಲ್ಲ ಸವಾಲುಗಳನ್ನು ನಮ್ಮ ಮಲೆನಾಡು ಉತ್ಸವ ಹೇಗೆ ಗೆದ್ದು ಬರ್ತಾ ಇದೆ ಕೇಳಿದ್ರೆ, ಯಾವುದೇ ಹಳ್ಳಿಯಲ್ಲಿ ಮಾಡಲಿ ತಾಲೂಕು ಕೇಂದ್ರಗಳಲ್ಲಿ ಮಾಡಲಿ ಮತ್ತು ಈ ಕಳೆದ 3 ವರ್ಷದಿಂದ ಏನು ಬೆಂಗಳೂರಲ್ಲಿ ನಡೆದಿದೆ, ಜನಸಾಗರವೇ ನಮ್ಮ ಕಾರ್ಯಕ್ರಮಕ್ಕೆ ಹರಿದು ಬರ್ತಾಯಿತ್ತು. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಕೇಳಿದ್ರೆ, ಒಂದು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗೋದು ಮತ್ತು ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳ ಸರಣಿ ಏನಿದೆ ಒಂದಾದ್ಕೊಳ್ಳೊಂದು ಆಗ್ತಾ ಹೋಗೋದ್ರಿಂದ ಯಾರಿಗೆ ಯಾವ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ಇರುತ್ತೋ ಅವರು ಆ ಸಮಯಕ್ಕೆ ಬಂದು ಆ ಕಾರ್ಯಕ್ರಮ ನೋಡುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಸರಿಸುಮಾರು 9 ವರ್ಷ ಆಯಿತು ಶೃಂಗೇರಿಯಲ್ಲಿ ಮಲೆನಾಡೋತ್ಸವ ಮಾಡಿದೆ, ಒಂದು ದಶಕ ಅಂತ ಅಂದ್ಕೊಳ್ಳೋಣ. ಈ 9 ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಪ್ರೇಕ್ಷಕರು ಬದಲಾಗಿದ್ದಾರೆ, ಹೊಸ ಪ್ರೇಕ್ಷಕರು ಹುಟ್ಟಿದ್ದಾರೆ. ಇವರೆಲ್ಲರಿಗೂ ಒಂದು ಮಲೆನಾಡು ಉತ್ಸವ ಅನ್ನುವ ಒಂದು ಸರ್ಪ್ರೈಸ್ ಗಿಫ್ಟನ್ನು ನಾನು ಶೃಂಗೇರಿಯ ಜನರಿಗೆ ಕೊಡೋದಕ್ಕೆ ಹೊರಟಿದ್ದೀನಿ. ನನ್ನ ಜೊತೆಗೆ ಬೇಕಾದಷ್ಟು ಒಂದು ಕಮಿಟಿ ಥರ ಮಾಡಿಕೊಂಡು ನಮ್ಮ ಸಂಸ್ಥೆ ಅದೆಲ್ಲ ನಿಮಗೆ ಆಹ್ವಾನ ಪತ್ರಿಕೆಯಲ್ಲಿ ಇರುತ್ತೆ. ಒಟ್ಟಾರೆಯಾಗಿ ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶೃಂಗೇರಿಯಲ್ಲಿ, ಅದು ಹೊಸ ಜಾಗದಲ್ಲಿ, ಯಾಕೆಂದರೆ ತುಂಬ ವಿಶಾಲವಾದ ಜಾಗ ನೀವೆಲ್ಲ ನೋಡ್ಬೋದು. ಇದರೊಳಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಆಮೇಲೆ ಪ್ರತಿಯೊಂದಕ್ಕೂ ವ್ಯವಸ್ಥಿತವಾಗಿರುವಂಥ ಒಂದು ಜಾಗ ಮತ್ತು ಶೃಂಗೇರಿಯ ಹೊರವಲಯದಲ್ಲಿದೆ. ಹಾಗಾಗಿ ನಾಳೆ ನಾಡ್ದು ಅಂದರೆ ಫೆಬ್ರವರಿ 6 ಮತ್ತು 7 ಶುಕ್ರವಾರ ಶನಿವಾರ, ನೀವು ಟೆಲಿಕಾಸ್ಟ್ ಯಾವಾಗ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಒಟ್ಟಾರೆ ಶುಕ್ರವಾರ ಮತ್ತು ಶನಿವಾರ ಸಂಜೆ 5:30ಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೇರವಾಗಿ ಪ್ರಾರಂಭ ಆಗಿಬಿಡುತ್ತೆ. ಕೆಲವರು ಏನು ಅಂದ್ಕೊಂಡ್ಬಿಡ್ತಾರೆ, ಇಷ್ಟೊಂದು ದೊಡ್ಡ ಪಟ್ಟಿ ಇದೆಯಲ್ಲ, ಎಲ್ಲರದ್ದು ಭಾಷಣ ಆಗೋಷ್ಟೊತ್ತಿಗೆ ನಾವು ಹೋದರೆ ಸಾಕು, ಹಂಗೆಲ್ಲ ಇದು ಕಾರ್ಯಕ್ರಮಗಳ ಜೊತೆಗೆ ಒಂದು ಸಭಾ ಕಾರ್ಯಕ್ರಮ ನಡೆಯುತ್ತೆ. ಆ ಸಭಾ ಕಾರ್ಯಕ್ರಮ ನಡೆದಿದ್ದು ಗೊತ್ತಾಗಲ್ಲ, ಮುಗಿದಿದ್ದು ಗೊತ್ತಾಗಲ್ಲ ನಿಮಗೆ, ಅಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಏನೊಂದು ಕಾಟಾಚಾರಕ್ಕೆ ಮಾಡೋ ಕಾರ್ಯಕ್ರಮ ಅಲ್ಲ, ಸಭಾ ಕಾರ್ಯಕ್ರಮ ಕೂಡ ಒಂದು ವಿಶಿಷ್ಟವಾದ ರೀತಿಯಲ್ಲಿರುತ್ತೆ. ಇದನ್ನು ಇವತ್ತೊಬ್ಬರು ಆಟೋ ಶ್ರೀಕಾಂತ್ ಅಂತ ಒಬ್ಬರನ್ನ ಹತ್ರ ಕೇಳಿದ್ರು, ಸರ್ ಇದು ಯಾವ ಥರ ಸ್ವರೂಪ ಅಂತ. ನನಗೆ ಖುಷಿಯಾಗಿದೆ ಏನು ಕೇಳಿದ್ರೆ, ಒಂದು ಹೊಸ ಜನ ಅಂದರೆ ಹೊಸ ಒಂದು ತಲೆಮಾರು ಈ ಕಾರ್ಯಕ್ರಮ ನಿರೀಕ್ಷೆ ಮಾಡ್ತಾ ಇದೆ. ಹಾಗಾಗಿದ್ದರಿಂದ ಈ ಮಲೆನಾಡು ಉತ್ಸವ ಏನು 2 ದಿನ ಇದೆ, ಇದರ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಬರಬೇಕು, ಇದನ್ನು ಸಾಕ್ಷಿಗಳಿಸಿಕೊಡಬೇಕು ಮತ್ತು ಯಶಸ್ವಿಗೊಳಿಸಿಕೊಡಬೇಕು ಅಂತ ಎಲ್ಲ ಪ್ರೀತಿಪಾತ್ರ ಪ್ರೇಕ್ಷಕರಲ್ಲಿ ಮತ್ತು ಕಲಾಪ್ರೇಮಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಸೊ ಈ ವರ್ಷದ ಶೃಂಗೇರಿ ಮಲೆನಾಡೋತ್ಸವಕ್ಕೆ ತಯಾರಿಗಳು ಕೂಡ ನಡೀತಾ ಉಂಟು. ಸೊ ನಾವಿಲ್ಲಿ ಒಂದಿಷ್ಟು ಫುಡ್ ಲೈನ್ ಅಂತ ಆ ಭಾಗದಲ್ಲಿ ಮಾಡ್ಕೊತಾ ಇದ್ದೀವಿ. ಅಗೇನು ಪಾರ್ಕಿಂಗಿಗೆ ಫುಲ್ ಇದಿಷ್ಟು ಜಾಗನ ಬಿಟ್ಕೊತಾ ಇದ್ದೀವಿ. ಸೊ ಮೇಯ್ನ್ ಇಶ್ಯೂ ಆಗೋದು ಕಾರ್ಯಕ್ರಮ ಅಂದಾಗ ಪಾರ್ಕಿಂಗಿಂದು. ಸೊ ಅದಕ್ಕೋಸ್ಕರ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಟ್ಬಿಟ್ಟು ಇದಿಷ್ಟೂ ಪಾರ್ಕಿಂಗಿಗೆ ಮಾಡ್ಕೊಳ್ತಾ ಇದ್ದಾವೆ. ಸೊ ಆಲ್ಮೋಸ್ಟ್ ನಮ್ಮದೊಂದು 80% ವರ್ಕಿಗೆ ಮುಗ್ದಿದೆ. ಸೊ ಇವತ್ತು ಈವ್ನಿಂಗ್ ಒಳಗೆ ಎಲ್ಲ ವರ್ಕ್ಗಳು ಕಂಪ್ಲೀಟ್ ಆಗುತ್ತೆ. ಸೊ ಯಾರೇ ಬಂದರೂ ಕೂಡ ವೆಹಿಕಲ್ಗಳನ್ನು ರೋಡಲ್ಲಿ ನಿಲ್ಲಿಸಬೇಕು, ನಡ್ಕೊಂಡು ತುಂಬ ದೂರ ಬರಬೇಕು, ಆ ಥರ ಯಾವುದೇ ಸಮಸ್ಯೆ ಇರಲ್ಲ. ಸೊ ಪಾರ್ಕಿಂಗ್ ಸ್ಟೇಜ್ ತನಕನೂ ಪಕ್ಕ ತನಕನೂ ಇಲ್ಲಿ ಎಂಟ್ರಿ ತನಕನೂ ಬರುತ್ತೆ. ಸೊ ಅಗೇನು ನಮ್ಮದೊಂದು ಫುಡ್ ಕೋರ್ಟ್ ಟೈಪಿಂದ ಒಂದು ಕಾನ್ಸೆಪ್ಟ್ ಇದೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಅದಷ್ಟು ಏರಿಯಾ ಫುಡ್ ಕೋರ್ಟಿಂಗ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಲೈಟಿಂಗ್ಸು ಇನ್ನೊಂದು ಮತ್ತೊಂದೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 80% ವರ್ಕ್ ಮುಗಿಸಿದ್ದೀವಿ. ಸೊ ಮೇನ್ ರೋಡಲ್ಲಿ ಹೈವೇ ಅಲ್ಲಿರೋದ್ರಿಂದ ಹೈವೇಲಿ ವೆಹಿಕಲ್ ಹಾಕಬಾರ್ದು ಅನ್ನೋ ಒಂದು ಕಾರಣಕ್ಕೆ, ಯಾಕಂದರೆ ಟ್ರಾಫಿಕ್ಕಿಗೆ ಇಶ್ಯೂ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೊ ಪಾರ್ಕಿಂಗನ್ನು ರೋಡ್ ಬದಿಯಲ್ಲಿ ಏನಿದೆ ಅಲ್ಲಿ ಸಂಪೂರ್ಣ ನಿಷೇಧಿಸಿ ಎಲ್ಲ ವೆಹಿಕಲ್ಗಳು ಒಳಗೆ ಪಾರ್ಕಿಂಗ್ ಮಾಡೋಷ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಶೃಂಗೇರಿ ಟೌನಿನ ಮೇನ್ ಬಸ್ ಸ್ಟ್ಯಾಂಡು ಏನು KSRTC ಆ್ಯಂಡ್ ಲೋಕಲ್ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಂದ ಒಂದು 200 ಮೀಟರು ಕಿಗ್ಗ ರೂಟು ಅಥವಾ ದುರ್ಗಾ ದೇವಸ್ಥಾನ ಮಂಗಳೂರು ರೂಟ್ ಏನಿದೆ ಆ ರೂಟಲ್ಲಿ ನಮಗೆ ಸಿಗುತ್ತೆ. ಇದು ನೀವು ಆಚೆಯಿಂದ ಬರುವಾಗ ರೈಟ್ ಸೈಡ್ ಪಾತಲ್ಲಿ ನಮಗೆ ಇದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ರೈಟ್ ಸೈಡ್ ನೋಡಿದ ತಕ್ಷಣ ಈ ವೇದಿಕೆಗಳೆಲ್ಲ ಗೊತ್ತಾಗುತ್ತೆ. ನಮಗೆ ಒಂದು ಅಪ್ರಾಕ್ಸಿಮೇಟ್ ಒಂದು 500 to 800 ಜನಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅಂದರೆ ಈಗ ಆಲ್ಮೋಸ್ಟ್ ವ್ಯವಸ್ಥೆ ಆಗಿರೋದು
ಜನ ಜಾಸ್ತಿ ಆದರೂ ಸಮೇತ ನಿರೀಕ್ಷೆ ಮೀರಿ ಜನ ಆದರೂ ಕೂಡ ವ್ಯವಸ್ಥೆ ಅವರಷ್ಟು ಜನಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆಗಳು ಇದ್ದಾವೆ. ಚಳಿಗಾಲ ತುಂಬ ಇರೋದ್ರಿಂದ ನೈಟ್ ಪ್ರೋಗ್ರಾಮ್ ಇರೋದ್ರಿಂದನೂ 2 ವೀಲಲ್ಲಿ ಬರೋಕ್ಕಿಂತ 4 ವೀಲಲ್ಲಿ ಜಾಸ್ತಿ ಬರ್ತಾರೆ. ಹಾಗಾಗಿ ಪಾರ್ಕಿಂಗ್ ಮೇಲೆ ಜಾಸ್ತಿ ಕಾನ್ಷಿಯಸ್ ಆಗಿದ್ದೀವಿ. ಆ್ಯಂಡ್ ಅಗೇನ್ ಜನ ತುಂಬ ಬಂದರೂ ಸಮೇತ ಇಬ್ನಿಯಿಂದ ಇನ್ನೊಂದು ಚಳಿ ಆ ಥರ ಏನೂ ಸಮಸ್ಯೆ ಆಗದಿರಂಗೆ ಜನ ಕೂರ್ಲಿಕ್ಕೆ ಅಲ್ಲಿ ಕಂಪ್ಲೀಟಾಗಿ ವ್ಯವಸ್ಥೆ ಆಗ್ತಿದೆ. ಸ್ಟೇಜು ಆ ಲಾಸ್ಟ್ ಎಂಡಿಗೆ ಇರುತ್ತೆ, ಅಲ್ಲಿಂದ ಇಲ್ಲಿ ತನಕನೂ ಜನಕ್ಕೆ ಕೂರಕ್ಕೆ ವ್ಯವಸ್ಥೆ ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ ನಿಮ್ಗೊಂದು 1000 ಮೇಲೆ ಜನ ಆದರೂ ಸಮೇತ ಏನೂ ಸಮಸ್ಯೆ ಅಲ್ಲ, ಕೂರ್ಲಿಕ್ಕೂ ಸಮೇತ ವ್ಯವಸ್ಥೆ ಇರುತ್ತೆ. ಬರಲಿಕ್ಕೂ ಕೂಡ ಹತ್ತಿರ ಶೃಂಗೇರಿ ಟೌನಿಂದ ಒಂದು 200 ಮೀಟ್ರು ಟಚ್ಚಲ್ಲಿರುವಂಥ ಜಾಗ. ಸೊ ಏನೂ ಪ್ರಾಬ್ಲಮ್ ಇಲ್ಲದೆ, ಟ್ರಾಫಿಕ್ ಇಶ್ಯೂಸ್ ಇಲ್ಲದೆ ಒಂದು ಒಳ್ಳೆ ಈವ್ನಿಂಗನ್ನು ಡೆಫಿನೆಟ್ಲಿ ಸ್ಪೆಂಡ್ ಮಾಡ್ಬೋದು. ಸೊ ನಮ್ಮ ಟೀಮ್ ಕಡೆಯಿಂದ ನಿಮ್ಗೆಲ್ರಿಗೂ ಆತ್ಮೀಯ ಕರೆಯೋಲೆ ಸುಸ್ವಾಗತವನ್ನು ಬಯಸ್ಕೊತಾ ಇದ್ದೀವಿ. ದಯಮಾಡಿ ಮಲೆನಾಡೋತ್ಸವಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು.